ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಲೈವ್ ಕಾರ್ಯಕ್ರಮದಲ್ಲಿ ನಾನು ಮಾತನಾಡೋ ವಿಚಾರ ಇಸ್ರೇಲ್ ವರ್ಸಸ್ ಪ್ಯಾಲೆಸ್ತೈನ್. ನಾವು ಭಾರತೀಯರು ಯಾರ ಪರ ಅನ್ನೋವಂಥ ವಿಚಾರ. ಈ ವಿಚಾರಕ್ಕೆ ನಾನು ಪ್ರವೇಶ ಮಾಡೋ ಮುಂಚೆ ಒಂದಷ್ಟು ಘಟನೆಗಳನ್ನು ಹೇಳಬೇಕು. ಯಾವಾಗ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ನ ನಡುವೆ ಗಾಜಾ ಪಟ್ಟಿಯ ವಿಚಾರವಾಗಿ, ವೆಸ್ಟ್ ಬ್ಯಾಂಕ್ ವಿಚಾರವಾಗಿ ರಾಕೆಟ್ ದಾಳಿಗಳು, ಪೊಲೀಸ್ ದಾಳಿಗಳು, ಅಲ್ಲಿ ನಡೀತಿರ್ತಕ್ಕಂಥ ದೌರ್ಜನ್ಯಗಳು ಪರಸ್ಪರ ನಡೆದಿದ್ದನ್ನ ಸುದ್ದಿ ಕೇಳಿದಾಗಲೇ ಭಾರತದಲ್ಲಿ ಏನೋ ಒಂದು ಹೊಸ ಬದಲಾವಣೆ ಆದ ರೀತಿಯಲ್ಲಿ ಕಾಣ್ತು. ಇಲ್ಲಿದ್ದಂಥ ಈ ಕೊರೋನಾ, ಲಾಕ್ಡೌನ್, ಈ ಎಲ್ಲ ಸಮಸ್ಯೆಗಳಿಂದ ಹೊರತಾಗಿ ಜನ ಭಾರಿ ರೋಮಾಂಚಿತರಾಗಿ ಎಲ್ಲರೂ ಸಹಿತ ಸ್ಟ್ಯಾಂಡ್ ವಿತ್ ಇಸ್ರೇಲ್, ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ವಾದ ವಿವಾದಗಳು ಪ್ರಾರಂಭ ಆಗೋಯ್ತು. ಅದರಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲಂತೂ ಬೆಂಗಳೂರಿನ ದಕ್ಷಿಣದ ಸಂಸದರು ತೇಜಸ್ವಿ ಸೂರ್ಯ ಅವರು ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಹಾಕಿದ್ರು, ಇನ್ನೊಂದಷ್ಟು ಜನ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅಂತ ಹಾಕಿದ್ರು, ಕೆಲವರು ನಿಲುವನ್ನೇ ಹೇಳಲಿಲ್ಲ. ಒಂದಷ್ಟು ಜನ ಭಾರತಕ್ಕೆ ಇಸ್ರೇಲ್ ಮಾದರಿ ಅಂತ ಅಂದರು, ಇನ್ನೊಂದಷ್ಟು ಜನ ಪ್ಯಾಲೆಸ್ತೈನ್ ಕೆಲವೇ ದಿನಗಳಲ್ಲಿ ಸರ್ವನಾಶ ಅಂತಂದರು. ಮುಂದೊಂದು ದಿವಸ ಭಾರತ ಇಸ್ರೇಲ್ ತರಹದ್ದೇ ಶಕ್ತಿ ಆಗಬೇಕು ಅಂತ ಕರೆ ಕೊಟ್ಟರು. ಈ ರೀತಿಯ ಹಲವಾರು ರೀತಿಯ ಚರ್ಚೆಗಳು ನಡೀಲಿಕ್ಕೆ ಪ್ರಾರಂಭ ಆಯಿತು. ಈ ರೀತಿ ಎಲ್ಲ ಪ್ರಾರಂಭ ಆಗ್ತಿರ್ಬೇಕಾದಾಗ ಒಂದಷ್ಟು ಜನ ಗೆಳೆಯರು ಸಾಮಾಜಿಕ ಜಾಲತಾಣಗಳಲ್ಲಿ, ಬೇರೆ ಬೇರೆ ಕಡೆ ಪತ್ರಿಕೆಗಳಲ್ಲಿ, ಲೇಖನಗಳಲ್ಲಿ ಎರಡು ದೇಶಗಳ ನಡುವೆ, ಬೇರೆ ದೇಶಗಳ ನಡುವೆ ನಡೀತಿರತಕ್ಕಂಥ ಯುದ್ಧದಲ್ಲಿ ನಮ್ಮ ಪಾತ್ರವಾದರೂ ಏನಿದೆ, ನಾವು ಭಾರತದ ಕಡೆಗೆ ಗಮನ ಕೊಡೋಣ, ವಿ ಸ್ಟ್ಯಾಂಡ್ ವಿತ್ ಇಂಡಿಯಾ, ವಿ ಸ್ಟ್ಯಾಂಡ್ ವಿತ್ ಹಿಂದೂಸ್ತಾನ್, ವಿ ಸ್ಟ್ಯಾಂಡ್ ವಿತ್ ಭಾರತ್ ಅನ್ನುವಂಥ ರೀತಿಯ ಚರ್ಚೆಗಳನ್ನು ಪ್ರಾರಂಭವನ್ನು ಮಾಡಿದರು. ಈ ಎಲ್ಲ ಚರ್ಚೆಯನ್ನು ಪ್ರಾರಂಭ ಮಾಡಿದಾಗ ಹಲವಾರು ಗೆಳೆಯರು ಅಭಿಪ್ರಾಯಪಟ್ಟಿದ್ದು, ಈ ಇಸ್ರೇಲ್ ಪ್ಯಾಲೆಸ್ತೈನ್ ಗದ್ದಲಗಳ ನಡುವೆ ಭಾರತೀಯರಾದ ನಾವು ಯಾವ ನಿಲುವನ್ನು ತಗೋಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಮಾತುಗಳನ್ನು ಈಗ ಆಡೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈ ಇಸ್ರೇಲ್ ಪ್ಯಾಲೆಸ್ತೈನಿನ ಈ ಗಲಾಟೆಯನ್ನ, ಈ ರಾಕೆಟ್ ದಾಳಿ, ಯುದ್ಧೋನ್ಮಾದಗಳನ್ನ ಸಂದರ್ಭದಲ್ಲಿ ಅದರ ಪೂರ್ವ ಇತಿಹಾಸವನ್ನು ಒಮ್ಮೆ ಒಂದು ಸತಿ ಹೀಗೆ ನೋಡ್ಕೊಂಡು ಬಂದ್ಬಿಡೋಣ. ಅದೇನು ಅಂತಂದ್ರೆ, ಪ್ಯಾಲೆಸ್ತೈನ್ ಮತ್ತು ಇಸ್ರೇಲಿನ ಗಲಾಟೆಗೆ ಸುಮಾರು 200-250 ವರ್ಷಗಳಷ್ಟು ಇತಿಹಾಸ ಇದೆ ಈ ಗಲಭೆಗೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಈ ಗಲಾಟೆಗೆ ಬರೀ ಭೂಮಿ ಮಾತ್ರ ಕಾರಣ ಆಗಿಲ್ಲ. ಈ ಗಲಾಟೆಗೆ ಧರ್ಮ, ಜಾತಿ, ಜನಾಂಗಗಳ ವಿಷಯವೂ ಸಹಿತ ಕಾರಣ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಭಾರತದಲ್ಲೂ ಒಂಥರದ ಉನ್ಮಾದದ ಸ್ಥಿತಿ, ಅಲ್ಲಿಯ ರಾಕೆಟ್ ದಾಳಿಯ ಕಾರಣದ ಸಂದರ್ಭದಲ್ಲಿ ಇವರು ಸಹಿತ ರಾಕೆಟ್ ಮೇಲೆ ಹತ್ತಿ ಕುಳಿತಂತೆ ಕೆಲವು ವರ್ಗಗಳು ಆಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಅದರ 250 ವರ್ಷಗಳ ಇತಿಹಾಸಕ್ಕೆ ಹೋದಾಗ ಬಾರಿ ಡೀಟೇಲ್ ಆಗಿ ಹೋಗಲಿಕ್ಕೆ ಈಗ ಸಮಯದ ಪರಿಮಿತಿ ಇರೋದ್ರಿಂದ ಒಂದಷ್ಟು ಸಂಗತಿಗಳನ್ನು ನಾನು ಹೇಳ್ತೇನೆ. ಒಟೋಮನ್ ಅವರ ಕಾಲದಲ್ಲಿ ಇಡೀ ಇಸ್ರೇಲ್ ಅನ್ನುವ ಅಸ್ತಿತ್ವವೇ ಇರಲಿಲ್ಲ. ಒಟೋಮನ್ ಸಾಮ್ರಾಜ್ಯದ ಕಾಲದೊಳಗೆ ಈ ಗಾಜಾ ಪಟ್ಟಿ, ಈ ಪ್ಯಾಲೆಸ್ತೈನ್ ಇವೆಲ್ಲವೂ ಸೇರಿಕೊಂಡು ಈ ಇಸ್ರೇಲ್, ಇವೆಲ್ಲವೂ ವೆಸ್ಟ್ ಬ್ಯಾಂಕ್, ಸೌತ್ ಈಸ್ಟ್ ಬ್ಯಾಂಕ್, ಈ ರೀತಿಯ ಎಲ್ಲ ಸಂಗತಿಗಳು, ಜಾಗಗಳು ಸೇರ್ಕೊಂಡು ಅದು ಪ್ಯಾಲೆಸ್ತೈನ್ ಅಂತ ಗುರುತಿಸ್ಕೊಳ್ಪಡ್ತಾ ಇತ್ತು. ಅಲ್ಲಿ ಅರಬ್ಬರು ಬಹುಸಂಖ್ಯಾತರಾಗಿದ್ರು. ಅಲ್ಲಲ್ಲಿ ಯಹೂದಿಗಳು, ಕ್ರಿಶ್ಚಿಯನ್ನರು ನೆಲೆಗೊಂಡಿದ್ರು. ಅದು ಅವರು ನೆಲೆಗೊಂಡಿದ್ದ ಜಾಗ ಎಲ್ಲಿ ಅಂತಂದ್ರೆ, ಅದು ಈಗ ಇಸ್ರೇಲಿನ ರಾಜಧಾನಿ ಅಂತ ಹೇಳುವ ಜೆರುಸಲೇಮಿನ ಸುತ್ತಮುತ್ತ ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರು ನೆಲೆಗೊಂಡಿದ್ರು. ಅದಾದ ನಂತರ ಇಡೀ ಯುರೋಪ್ನಲ್ಲಿ, ಹಿಟ್ಲರ್ಗಿಂತ ಮುಂಚೆನೆ ಯುರೋಪ್ನಲ್ಲಿ ಯಹೂದಿಗಳ ವಿರುದ್ಧ, ಅಂದ್ರೆ ಜ್ಯೂಸ್ಗಳ ವಿರುದ್ಧ ಒಂದು ಅಸಹನೆ ಪ್ರಾರಂಭ ಆಯಿತು. ಇಡೀ ಯುರೋಪ್ ದೇಶಗಳಲ್ಲಿ ಯಹೂದಿಗಳ ವಿರುದ್ಧ ಅಸಹನೆ ಪ್ರಾರಂಭ ಆದಾಗ ಯಹೂದಿಗಳು ನೆಪೋಲಿಯನ್ ಬೋನಪಾರ್ಟೆಯಲ್ಲಿ ಕೇಳ್ಕೊಂಡ್ರು, ನಮಗೊಂದು ನೆಲೆ ಕೊಡಿ, ನಮ್ಮ ಮೂಲ ನೆಲೆ ಅದು ಇಸ್ರೇಲ್ ಇದೆ, ಅದು ಜೆರುಸಲೇಮ್ ಇದೆ, ನಾವು ಅಲ್ಲೋಗಿ ನೆಲೆ ಕೊಂಡ್ಬಿಡ್ತೀವಿ, ನಮ್ಗೆ ಈ ಹಿಂಸೆಗಳು ಬೇಡ ಅಂತ ಅಂದ್ರು. ಆಗ ನೆಪೋಲಿಯನ್ ಬೋನಪಾರ್ಟಿ ಇವರಿಗೊಂದು ಶಾಶ್ವತವಾದ ನೆಲೆಯನ್ನ ಕೊಡಬೇಕು, ಇಸ್ರೇಲ್ನ ಈ ಯಹೂದಿಗಳಿಗೆ ಒಂದು ಜಾಗವನ್ನು ಕೊಡಬೇಕು, ಇವರದ್ದೇ ಆದ ದೇಶವನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡಿ, ಆಗ ಪ್ಯಾಲೆಸ್ತೈನ್ನಲ್ಲಿ ನೆಲೆ ಇದ್ದಂತ ಅರಬ್ಬರನ್ನ ಮನವೊಲಿಸುವ ಪ್ರಯತ್ನವನ್ನ ನೆಪೋಲಿಯನ್ ಬೋನಪಾರ್ಟೆ ಅವರು ಮಾಡಿ ಅಲ್ಲಿಗೆ ಯಹೂದಿಗಳನ್ನ ನೆಲೆಗೊಳಿಸುವ ಪ್ರಯತ್ನವನ್ನು ಮಾಡಿದಾಗ ಅರಬ್ಬರಿಂದ ಭಾರಿ ದೊಡ್ಡ ಪ್ರತಿರೋಧ ವ್ಯಕ್ತ ಆದಾಗ ನೆಪೋಲಿಯನ್ ಬೋನಪಾರ್ಟೆ ಈ ವಿಚಾರದಿಂದ ವಾಪಸ್ ಹೋದ್ರು. ಈ ರೀತಿ ಎಲ್ಲ ವಿಚಾರದಲ್ಲಿ ವಾಪಸ್ ಹೋದಾಗ್ಲೂ ಈಗಲೂ ಸಹಿತ ಇಸ್ರೇಲಿಗರು ಅಥವಾ ಯಹೂದಿಗಳು ನೆನಪಿಡಬೇಕಾದಂತ ಒಂದು ದೇಶ ಯಾವುದು ಅಂತಂದ್ರೆ ಅದು ಫ್ರೆಂಚ್. ಈ ಫ್ರೆಂಚರ ದೆಸೆಯಿಂದ ಇವರು ಯುರೋಪಿನಲ್ಲಿ ಈ ಯಹೂದಿಗಳ ಮೇಲೆ ನಡೀತಿರ್ತಕ್ಕಂಥ ದಾಳಿಯನ್ನು ನೋಡಿದಾಗ ಈ ಫ್ರೆಂಚರ ನೇತೃತ್ವದಲ್ಲಿ ಹಣ ಸಂಗ್ರಹ, ಜನಸಂಗ್ರಹ ಎಲ್ಲವೂ ನಡೆದು ಯಹೂದಿಗಳನ್ನ
ಪ್ಯಾಲೆಸ್ತೇನಿನ ಭೂಭಾಗದಲ್ಲಿ ಕರೆದುಕೊಂಡು ಹೋಗಿ ನೆಲೆ ನಿಲ್ಲಿಸುವ ಪ್ರಯತ್ನ ಆಯಿತು. ಆ ಪ್ರಯತ್ನ ಯಶಸ್ವಿಯಾಗುವ ಹೊತ್ತಿನಲ್ಲಿ ಅಲ್ಲಿ ಭಾರಿ ದೊಡ್ಡ ಪ್ರತಿರೋಧವೂ ಆಯಿತು. ಪ್ರತಿರೋಧ ಆದಾಗ ಒಂದು ಅರೆಸೇನಾ ಪಡೆಯನ್ನೇ ಯಹೂದಿಗಳ ರಕ್ಷಣೆಗಾಗಿ ಆಗಿನ ಫ್ರಾನ್ಸ್ ಮತ್ತು ಯುರೋಪಿಯನ್ ಒಕ್ಕೂಟ ಮಾಡಿಕೊಡ್ತದೆ. ಬರೀ ಯಹೂದಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ಕಾಗಿ. ಈ ರೀತಿಯಾಗಿ ಎಲ್ಲ ರಕ್ಷಣೆ ಇವನ್ಗಳೆಲ್ಲ ಮಾಡದೆಲ್ಲ ಆದಾಗ ಇದು ಪ್ಯಾಲೆಸ್ತೇನ್ ಭಾರತ ಹೇಗೆ ಯಾವ ಸಂದರ್ಭದಲ್ಲಿ ಬ್ರಿಟಿಷರ ಕೈವಶವಾಯಿತೋ ಅದೇ ರೀತಿಯಾಗಿ ಪ್ಯಾಲೆಸ್ತೇನು ಸಹಿತ, ಇಡೀ ಸಂಪೂರ್ಣ ಪ್ಯಾಲೆಸ್ತೇನ್, ಈಗಿನ ಜೆರುಸಲೇಮ್, ಈಗಿನ ಇಸ್ರೇಲ್, ಈಗಿನ ಗಾಜಾ ಪಟ್ಟಿ, ಈ ಎಲ್ಲ ಭೂಭಾಗಗಳು ಸಹಿತ ಇಂಗ್ಲೆಂಡಿನ ಬ್ರಿಟಿಷ್ ಕಂಪನಿಯ ಕೈ ಕೆಳಗೆ ಹೋಯಿತು. ಸೊ ಇದೆಲ್ಲ ಭೂಮಿಯ ಮಾಲೀಕತ್ವ ಬ್ರಿಟಿಷ್ ಕಂಪನಿಯ ಕೆಳಗಡೆ ಬಂತು. ಆಗ ಬ್ರಿಟಿಷ್ ಅಲ್ಲಿ ಕ್ರಿಶ್ಚಿಯನರ ನೆಲೆಗೊಳಿಸುವ ಪ್ರಯತ್ನ ಮಾಡಿದ್ರು, ಅರಬರಿಗೆ ಅವರದೇ ಆದಂಥ ನೆಲೆಗೊಳ್ಳುವ ಜಾಗವನ್ನು ತೋರಿಸೋ ಪ್ರಯತ್ನ ಮಾಡಿದ್ರು, ಯಹೂದಿಗಳನ್ನ ಅವರದ್ದೇ ಆದಂಥ ಜಾಗಗಳನ್ನು ಗುರುತಿಸುವ ಪ್ರಯತ್ನವನ್ನೆಲ್ಲ ಮಾಡಿದ್ರು. ಅಲ್ಲೂ ಸಹಿತ ಸ್ವತಂತ್ರ ಹೋರಾಟದ ಧ್ವನಿ ಬಾರಿ ಜೋರಾಗಿ ನಡೆಯುತ್ತೆ. ಆ ರೀತಿ ಬಾರಿ ಜೋರಾಗಿ ನಡೀತಿರೋ ಹೊತ್ತಿನಲ್ಲೇನೆ ಯಹೂದಿಗಳು ಕನಸು ಕಾಣ್ತಾ ಇದ್ರು, ಒಂದಲ್ಲ ಒಂದು ದಿನ ಇಡೀ ಇಸ್ರೇಲ್ ನಮ್ಮ ಒಂದು ದೇಶವಾಗ್ತದೆ ಅನ್ನುವಂಥದ್ದು ಕನಸನ್ನು ಕಂಡಿದ್ದರ ಕಾರಣಕ್ಕಾಗಿ 1800ರ ಆಸ್ಪಾಸ್ನಲ್ಲಿ ಯಹೂದಿಗಳು ಒಂದು ಕರೆಯನ್ನು ಕೊಡ್ತಾರೆ. ವಿಶ್ವದ ಬೇರೆ ಬೇರೆ ಕಡೆ ನೆಲೆಗೊಂಡಿರ್ತಕ್ಕಂಥ ಎಲ್ಲ ಯಹೂದಿಗಳು ಸಹಿತ, ಜ್ಯೂಸ್ಗಳು ಸಹಿತ ಇಸ್ರೇಲಿಗೆ ಬನ್ನಿ, ಇದು ನಿಮ್ಮ ತಾಯ್ನೆಲ ಅನ್ನುವಂಥ ಕರೆಯನ್ನು ಕೊಟ್ಟರು. ಆಗಲೂ ಸಹಿತ ಅಲ್ಲಿ ಸಂಘರ್ಷ ನಡೆಯುತ್ತೆ. ಆದರೆ ವಿಶ್ವದ ಬೇರೆ ಬೇರೆ ಕಡೆ ಇದ್ದಂತಹ ಯಹೂದಿಗಳು ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಪ್ಯಾಲೆಸ್ತೇನ್ಗೆ ಹೋಗಿ ನೆಲೆ ನಿಲ್ಲುವಂಥ ಪ್ರಯತ್ನವನ್ನ ಮಾಡ್ತಾರೆ. ಭಾರತಕ್ಕೆ ಹೇಗೆ 1947ರಲ್ಲಿ ಸ್ವತಂತ್ರ ಬಂತೋ, 1948ರಲ್ಲಿ ಬ್ರಿಟಿಷ್ ವ್ಯವಸ್ಥೆ ಅಲ್ಲಿಂದ, ಈ ಬ್ರಿಟಿಷ್ ಕಂಪನಿಗಳು ಅಲ್ಲಿಂದ ಕಾಲ್ ತೆರೆಯುತ್ತೆ. ಒಂಥರದಲ್ಲಿ ಆ ದೇಶಕ್ಕೆ, ಪ್ಯಾಲೆಸ್ತೇನ್ಗೆ ಸ್ವತಂತ್ರವನ್ನು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡೋ ಹೊತ್ತಿನಲ್ಲಿ ಅಲ್ಲಿಗೆ ಗಡಿ ವಿವಾದಗಳನ್ನು ಗುರುತಿಸಿಬಿಟ್ಟು ಮೂಲ ಅರಬರಿಗೂ ಮತ್ತು ಯಹೂದಿಗಳಿಗೂ ಮತ್ತು ಕ್ರಿಶ್ಚಿಯನ್ನರಿಗೂ ಪ್ರತ್ಯೇಕವಾದ ಭೂಪ್ರದೇಶಗಳನ್ನು ಗುರುತಿಸುವ ಪ್ರಯತ್ನವನ್ನ ಬ್ರಿಟಿಷರು ಮಾಡ್ತಾರೆ. ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ರೋ ಅಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ರೋ ಈಗ ಚರ್ಚೆಯ ವಿಷಯ ಅಲ್ಲ. ಆದರೆ ಆಗ ಗಡಿ ಗುರುತಿಸುವ ಕೆಲಸಗಳು ಸರಿಯಾಗಿ ನಡೆಯಕ್ಕಾಗೋದಿಲ್ಲ. ಅದಕ್ಕೆ ನಿಜವಾಗ್ಲೂ ಅಂದರೆ ಯಹೂದಿಗಳ ಪ್ರತಿರೋಧವೇ ಇರುತ್ತೆ. ಆ ಕಾರಣಕ್ಕಾಗಿ ಗಡಿ ಭೂಭಾಗವನ್ನು ಅವತ್ತು ಗುರುತಿಸದ ಸಮಸ್ಯೆಯೇ ಇವತ್ತಿಗೂ ಉಳ್ಕೊಂಡು ಬಂದಿದೆ. ಹಾಗಂತ ಹೇಳಿ ಈ ಸಮಸ್ಯೆಗೆ ಬ್ರಿಟಿಷರು ಏನಾದರೂ ಕಾರಣರಾದ್ರ ಅಂದರೆ ಅದೇ ಒಂದು ಬೇರೆ ದೊಡ್ಡ ಚರ್ಚೆಯ ವಿಷಯ, ಅದು ಮತ್ತೆ ಚರ್ಚೆ ಮಾಡೋಣ. ಹಾಗಂತ ಹೇಳಿ ಇಸ್ರೇಲ್ನವರು 1948ರಲ್ಲಿ ನಾವು ಸ್ವತಂತ್ರ ರಾಷ್ಟ್ರ, ಯಹೂದಿ ರಾಷ್ಟ್ರ, ಇದು ಇಸ್ರೇಲ್, ನಮ್ಮ ರಾಜಧಾನಿ ಜೆರುಸಲೇಮ್ ಅಂತ ಘೋಷಣೆಯನ್ನು ಮಾಡಿಕೊಡ್ತಾರೆ. ಅದಾದ ನಂತರ ಅವರಿಗೆ ಒಂದು ರಾಷ್ಟ್ರದ ಮಾನ್ಯತೆಯನ್ನು ಕೊಡಬೇಕಾದಾಗ ವಿಶ್ವ ಸರ್ಕಾರವು ಸಹಿತ, ಯುನೈಟೆಡ್ ನೇಷನ್ಸ್ ಸಹಿತ ಭಾರಿ ದೊಡ್ಡದಾದಂಥ ಹೋರಾಟವನ್ನೇ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಹಲವಾರು ರಾಷ್ಟ್ರಗಳು ಅದಕ್ಕೆ ಪರವಾಗಿ ಓಟ್ ಹಾಕ್ತಾರೆ, ವಿರುದ್ಧವಾಗಿ ಓಟ್ ಹಾಕ್ತಾರೆ. ಅದು ಒಂದು ಜನಾಂಗದ ರಾಷ್ಟ್ರವನ್ನಾಗಿ ಮಾಡೋದ್ರ ಬಗ್ಗೆ ಗಾಂಧಿಯು ಸಹಿತ ವಿರೋಧವನ್ನು ವ್ಯಕ್ತಪಡ್ತಾರೆ. ಯಾಕೆ ಅಂತಂದ್ರೆ ಗಾಂಧೀಜಿ ಆಗ ಅಭಿಪ್ರಾಯವನ್ನು ಪಡ್ತಾರೆ, ಹೇಗೆ ಭಾರತದಲ್ಲಿ ಇಲ್ಲಿ ಭಾರತ ಪಾಕಿಸ್ತಾನ ಅಂತ ಹೇಳಿ ಡಿವೈಡ್ ಆಗ್ತಕ್ಕಂಥ ಸಂದರ್ಭ ಇತ್ತು, ಅಲ್ಲೂ ಸಹಿತ ಪ್ಯಾಲೆಸ್ತೇನಿಯರು, ಅರಬನ್ನರು ಮತ್ತು ಯಹೂದಿಗಳ ನಡುವೆ ಚರ್ಚೆ ನಡೆದಾಗ ಗಾಂಧಿ ಹೇಳ್ತಾರೆ, ಅದು ಒಂದು ಜಾತಿ, ಜನಾಂಗ, ಧರ್ಮಕ್ಕಾಗಿ ಆ ನೆಲವನ್ನು ಮೀಸಲು ಇಡುವುದರ ಬಗ್ಗೆ ನನ್ನ ತಕರಾರಿದೆ ಅನ್ನುವಂಥ ಸಬ್ಜೆಕ್ಟ್ ಅನ್ನ ಗಾಂಧಿ ಆಗ ಪ್ರತಿಪಾದಿಸ್ತಾರೆ. ಆದರೆ ಭಾರತಕ್ಕೂ ತನ್ನ ಸ್ವತಂತ್ರ ತಾನು ಗಳಿಸ್ಕೊಂಡಿದ್ದು, ಇಲ್ಲಿರ್ತಕ್ಕಂಥ ಜನಾಂಗೀಯ ಗಲಭೆಗಳು, ಇಲ್ಲಿರುವ ಘರ್ಷಣೆಗಳು, ಭಾರತ ಪಾಕಿಸ್ತಾನ ಎನ್ನುವ ಗದ್ದಲಗಳು ನಡೆಯಿತು. ಅದೇ ರೀತಿ ಭಾರತ ಬಾಂಗ್ಲಾದೇಶ ಪಾಕಿಸ್ತಾನದ ರೀತಿಯಲ್ಲಿಯೇ ಅಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನಿನ ಸಮಸ್ಯೆಗೂ ಒಂದು ಸಾಮ್ಯತೆ ಇದೆ. ಅದೇನು ಅಂದ್ರೆ, ಭಾರತ ಹೇಗೆ ವಿಭಜನೆ ಆದಾಗ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶ ಅಂತ ವಿಭಜನೆಗೊಂಡು ಮಧ್ಯದಲ್ಲಿ ಭಾರತದ ಭೂಪ್ರದೇಶ ಹೇಗೆ ಬಂತೋ ಅದೇ ರೀತಿಯಾಗಿ ಇಸ್ರೇಲ್ನ ಭೂಪ್ರದೇಶವು ಡಿವೈಡ್ ಆಗ್ತದೆ. ಅದೇನು ಅಂತಂದ್ರೆ ಜೋರ್ಡಾನಿನ ಪಕ್ಕದಲ್ಲೂ ಸಹಿತ ಪ್ಯಾಲೆಸ್ತೇನ್ ರಾಷ್ಟ್ರ ಬರ್ತದೆ. ಈಗ ಗಲಭೆ ನಡೀತಿರುವ ಗಾಜಾ ಪಟ್ಟಿಯು ಸಹಿತ ಪ್ಯಾಲೆಸ್ತೇನ್ ಆಗುತ್ತೆ. ಪ್ಯಾಲೆಸ್ತೇನ್ ಎನ್ನುವುದು 2 ಭೂಭಾಗದಲ್ಲಿ ಹಂಚಿ ಹೋಗ್ತದೆ. ಆದರೆ ಹೆಚ್ಚು ಭೂಭಾಗ ಇಸ್ರೇಲ್ನ ಕೈಗೆ ಉಳಿಯುತ್ತೆ. ಈ ರೀತಿ ಇಸ್ರೇಲ್ನ ಕೈಗೆ ಉಳಿದಂತ ಸಂದರ್ಭದೊಳಗೆ ಇಸ್ರೇಲಿನ ಪೂರ್ವ ಭಾಗದಲ್ಲಿ ಇರತಕ್ಕಂಥ ಜೋರ್ಡಾನಿಗೂ ಗಲಭೆಗಳು ನಡೆಯುತ್ತೆ, ಯುದ್ಧಗಳು ನಡೆಯುತ್ತೆ. 1967ರಲ್ಲಿ ನೀರಿನ ಆಸರೆಯ ಕಾರಣಕ್ಕಾಗಿ ಜೋರ್ಡಾನ್ ನದಿಯ ದಂಡೆಯಲ್ಲಿರುವ ಒಂದು ಬೆಟ್ಟ ಪ್ರದೇಶವನ್ನ ಇಸ್ರೇಲಿಗರು ವಶಪಡಿಸ್ಕೊತಾರೆ.
ಮತ್ತು ಉದ್ದೇಶಪಟ್ಟು ಜೆರುಸಲೇಮ್ ಪವಿತ್ರವಾದ ಜಾಗ ಎನ್ನುವ ಕಾರಣಕ್ಕಾಗಿಯೇ ಯಹೂದಿಗಳು ಜೆರುಸಲೇಮನ್ನ ಅವರ ದೇಶದ ಮಧ್ಯಭಾಗದಲ್ಲಿ ಇರದಿದ್ದರೂ ಆಯಕಟ್ಟಿನ ಜಾಗದಲ್ಲಿ ಇರದಿದ್ದರೂ ಅವರ ಶ್ರದ್ಧೆ ಮತ್ತು ನಂಬಿಕೆ ಕಾರಣಕ್ಕಾಗಿ ಜೆರುಸಲೇಮನ್ನ ಅವರ ರಾಜಧಾನಿಯಾಗಿ ಮಾಡ್ಕೋತಾರೆ. ಈ ಜೆರುಸಲೇಮಿನ ವಿಶೇಷ ಏನು ಅಂತಂದ್ರೆ, ಈ ಜೆರುಸಲೇಮ್ ಮುಸಲ್ಮಾನರು, ಕ್ರಿಶ್ಚಿಯನ್ನರು ಮತ್ತು ಯಹೂದಿಗಳು ಈ ಮೂರು ಜನರಿಗೂ ಸಹಿತ ಶ್ರದ್ಧೆಯ ಜಾಗ. ಅಲ್ಲಿ ಮುಸಲ್ಮಾನರು ಅದನ್ನ ಏನ್ ನಂಬ್ತಾರೆ ಅಂತಂದ್ರೆ, ಅವರ ಪ್ರೊಫೆಟ್ ಅವರು ಅಲ್ಲಿ ಕೊನೆಯ ದಿನಗಳನ್ನ ಕಳೆದ್ರು ಅನ್ನುವ ಕಾರಣಕ್ಕಾಗಿ ಮೆಕ್ಕಾ ಮದೀನದ ನಂತರ ಜೆರುಸಲೇಮನ್ನ ಪವಿತ್ರ ಜಾಗವಾಗಿ ಇಡೀ ವಿಶ್ವದ ಮುಸಲ್ಮಾನರು ನೋಡ್ತಾರೆ. ಅದೇ ರೀತಿಯಾಗಿ ಯಹೂದಿಗಳಿಗೆ ಅವರ ಆರಾಧ್ಯ ಪುರುಷ ತನ್ನ ಮಗನನ್ನ ದೇಶದ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ, ಅವರ ಜನಾಂಗದ ಕಾರಣಕ್ಕಾಗಿ ಬಲಿ ಕೊಟ್ಟ ಕಾರಣ ಎನ್ನುವ ಕಾರಣಕ್ಕಾಗಿ ಜೆರುಸಲೇಮ್ ಅವರಿಗೂ ಪವಿತ್ರವಾದ ಜಾಗ. ಕ್ರಿಶ್ಚಿಯನರಿಗೆ ಅದು ಯೇಸು ಕ್ರಿಸ್ತರ ಖಾಲಿ ಸಮಾಧಿ ಇರುವ ಜಾಗ ಎನ್ನುವ ಕಾರಣಕ್ಕಾಗಿ ಅವರಿಗೂ ಪವಿತ್ರ ಜಾಗ. ಇನ್ನೊಂದು ಸ್ವಲ್ಪ ಹುಡುಕ್ಬಿಟ್ರೆ ಅಲ್ಲೂ ಎಲ್ಲಾದರೂ ಬುದ್ಧ ಮಂದಿರಗಳು, ಜಿನ ಮಂದಿರಗಳು ಮತ್ತು ರಾಮ ಮಂದಿರಗಳ ಜಾಗಗಳು ಇದ್ದರೆ ಅದು ಹಲವಾರು ಭಾಗಗಳಲ್ಲಿ ವಿಭಜನೆ ಆಗಬೇಕಾಗ್ತಿತ್ತೇನೋ. ಆದರೆ ಜೆರುಸಲೇಮನ್ನ 4 ವಿಭಾಗಗಳಾಗಿ ಮಾಡ್ತಾರೆ. 4 ವಿಭಾಗಗಳನ್ನಾಗಿ ಮಾಡಿಕೊಂಡಾಗ ಜೆರುಸಲೇಮಿನ ಒಂದು ಕ್ವಾರ್ಟರ್ನ ಜೂಯಿಸ್ ಕ್ವಾರ್ಟರ್ ಅಂತ ಕರೀತಾರೆ, ಯಹೂದಿಯ ಭಾಗ ಅಂತ ಕರೀತಾರೆ. ಮತ್ತೊಂದು ಭಾಗವನ್ನ ಮುಸಲ್ಮಾನ ಭಾಗ ಅಂತ ಕರೀತಾರೆ. ಮತ್ತೊಂದು ಭಾಗ ಅರ್ಮೇನಿಯನ್ನರು ಹೆಚ್ಚಾಗಿದ್ದರಿಂದ ಅರ್ಮೇನಿಯನ್ ಬ್ಲಾಕ್ ಅಂತ ಕರೀತಾರೆ, ಕ್ವಾರ್ಟರ್ ಅಂತ ಕರೀತಾರೆ. ಮತ್ತೊಂದನ್ನ ಕ್ರಿಶ್ಚಿಯನ್ ಕ್ವಾರ್ಟರ್ ಅಂತ ಕರೀತಾರೆ. ಕ್ರಿಶ್ಚಿಯನ್ನರು ಮತ್ತು ಇರುವ ಕಾಲು ಭಾಗ ಮತ್ತು ಅರ್ಮೇನಿಯನ್ನರು ಇರುವ ಕಾಲು ಭಾಗದಲ್ಲಿ ಯಾವುದೇ ಜಗಳ ಇಲ್ಲ, ಒಟ್ಟಾಗಿ ಆರಾಮಲ್ಲಿದ್ದಾರೆ ಅವರು ಇಬ್ರು ಕ್ರಿಶ್ಚಿಯನ್ ಮತಾವಲಂಬಿಗಳಾಗಿರೋ ಕಾರಣಕ್ಕಾಗಿ. ಆದರೆ ಸಮಸ್ಯೆ ಇರೋದು ಎಲ್ಲಿ ಅಂತಂದ್ರೆ, ಅದು ಯಹೂದಿಗಳು ಟೆಂಪಲ್ ಆಫ್ ಮೌಂಟ್ ಅಂತ ಭಾವಿಸುವ, ಅದೇ ರೀತಿಯಾಗಿ ಮುಸಲ್ಮಾನರು ಪವಿತ್ರವಾದ ಮಸೀದಿ ಎಂದು ಗೌರವಿಸುವ ಜಾಗದ ಕಾರಣಕ್ಕಾಗಿ ಅಲ್ಲಿ ವಿವಾದಗಳಿವೆ, ಗದ್ದಲಗಳಿವೆ, ಗಲಭೆಗಳಿವೆ. ಇದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಈ ಕಡೆ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಭಾಗದಲ್ಲಿ ಇರುವ ಗಾಜಾ ಪಟ್ಟಿಯ ಮೇಲೆ ಭಾರಿ ದೊಡ್ಡ ಕಣ್ಣು ಒಂದು ಕಾಲದಲ್ಲಿ ಇಸ್ರೇಲಿಗಿತ್ತು. ಅದಾದ ನಂತರ ಇಸ್ರೇಲಿನಲ್ಲಿ ನಾನು ಉಲ್ಲೇಖ ಮಾಡಬೇಕಾದ ಒಬ್ಬ ಜನನಾಯಕನನ್ನು ನಾನು ಹೇಳಬೇಕು. ಯಾಸೆರ್ ಅರಾಫತ್ ಎನ್ನುವ ಒಬ್ಬ ಮುತ್ಸದ್ದಿ ಆ ದೇಶದ ನೇತೃತ್ವಕ್ಕೆ ಬಂದಾಗ ಇಡೀ ವಿಶ್ವದ ಮನಗೆಲ್ಲುವ ಕೆಲಸವನ್ನು ಯಾಸೆರ್ ಅರಾಫತ್ ಅವ್ರು ಮಾಡ್ತಾರೆ. ಅದೇ ರೀತಿಯಾಗಿ ಇಸ್ರೇಲ್ ಸಹಿತ ಯಾಸೆರ್ ಅರಾಫತ್ ಅವರ ನಾಯಕತ್ವಕ್ಕೆ ತಲೆಬಾಗ್ತಕ್ಕಂಥ ಸಂದರ್ಭಗಳು ಬಂದಿತ್ತು. ಹಾಗಾಗಿ ಒಂದು ತರದಲ್ಲಿ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ನಡುವೆ ಒಂದು ಶಾಂತಿ ಮಾತುಕತೆ ಅಲಿಖಿತವಾಗಿ ನಡೆದಂತೆ ಆಗುತ್ತೆ. ನಡೆದು ಪ್ಯಾಲೆಸ್ತೇನರು ನೆಮ್ಮದಿಯಾಗಿ ಇರುತ್ತಾರೆ. ಗಾಜಾ ಪಟ್ಟಿಯ ವಿಶೇಷ ಏನು ಅಂದ್ರೆ, ಗಾಜಾದಲ್ಲಿ ಅರೇಬಿಯನ್ನರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ, ಆದರೆ ಅಲ್ಲಿ ಕ್ರಿಶ್ಚಿಯನ್ನರು ಇದ್ದಾರೆ, ಅಲ್ಲಲ್ಲಿ ಯಹೂದಿಗಳು ಇದ್ದಾರೆ. ಆ ಯಹೂದಿಗಳು, ಅಲ್ಲಿರುವ ಯಹೂದಿಗಳು ಯಾವುದೇ ಕಾರಣಕ್ಕೂ ಪ್ಯಾಲೆಸ್ತೇನಿನ ನಾಯಕತ್ವವನ್ನು ಅವರು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಸೆರ್ ಅರಾಫತ್ ಅವರ ಕಾಲದ ನಂತರ ಭಾರಿ ದೊಡ್ಡ ಅನಾಯಕತ್ವ ಅನ್ನೋದು ಪ್ಯಾಲೆಸ್ತೇನಿನಲ್ಲಿ ಕಾಡುತ್ತೆ. ಆ ರೀತಿ ಕಾಡಿದ ಸಂದರ್ಭದಲ್ಲೇನೆ ಅಲ್ಲಿ ಇಡೀ ಪ್ಯಾಲೆಸ್ತೇನಿನ ಆಡಳಿತ ಇವತ್ತು ಹಮಾಸ್ ಎನ್ನುವ ಉಗ್ರವಾದಿಗಳ ಕೈಗೆ ಹೋಗಿದೆ. ಈ ಹಮಾಸ್ ಉಗ್ರವಾದಿಗಳಿಗೆ ಸಿರಿಯಾದ ISIS ಉಗ್ರರ ಬೆಂಬಲ ಇದೆಯೋ, ಅದೇ ಔಟ್ಫಿಟ್ಟೋ ಅನ್ನೋದ್ರ ಬಗ್ಗೆ ಮತ್ತೊಂದು ಚರ್ಚೆಯಲ್ಲಿ ನಾವು ವಿಚಾರವನ್ನು ಚರ್ಚೆ ಮಾಡೋಣ. ಅದು ಸದ್ಯಕ್ಕಂತೂ ಜಗತ್ತಿನ ಹಲವು ರಾಷ್ಟ್ರಗಳು ಅಭಿಪ್ರಾಯ ಪಟ್ಟಂತೆ ಇವತ್ತು ಪ್ಯಾಲೆಸ್ತೇನ್ ಹಮಾಸ್ ಉಗ್ರರ ಕೈಲಿದೆ. ಆದರೆ ಪ್ಯಾಲೆಸ್ತೇನಿನ ಆಡಳಿತ ಚುನಾಯಿತ ಸರ್ಕಾರದ ಮೂಲಕವೇ ಅವರು ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಮೊನ್ನೆಯ ಗಲಾಟೆಯ ವಿಚಾರಕ್ಕೆ ನಾವು ಬಂದಾಗ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದ್ದೇನು ಅಂತಂದ್ರೆ, ಮೊನ್ನೆ ರಾಕೆಟ್ ದಾಳಿ ಏನು ಪರಸ್ಪರ ನಡೀತಾ ಇದೆ, ಅಥವಾ ನಾವು ಮೊದಲು ಆ ಕಡೆಯಿಂದ ಹಮಾಸ್ ಉಗ್ರರು ಮಾಡಿದ್ರು ಅಥವಾ ಪ್ಯಾಲೆಸ್ತೇನಿಯನ್ನರು ರಾಕೆಟ್ ದಾಳಿ ಮಾಡಿದ್ರು, ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲಿಗರು ರಾಕೆಟ್ ದಾಳಿಯನ್ನು ಮಾಡಿದ್ರು ಅನ್ನುವಂಥ ಈ ಚರ್ಚೆಗಳಿಗಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ಈ ನಮ್ಮ ಭಾರತದಲ್ಲಿದ್ದಂಗೆ ಅಲ್ಲೂ ನಡೆದು ಬಿಟ್ಟಿದ್ದೀರಿ. ಗಣೇಶನ ಹಬ್ಬ, ಮುಸಲ್ಮಾನರ ಹಬ್ಬ ಒಟ್ಟೊಟ್ಟಿಗೆ ಬಂದರೆ ಇಲ್ಲಿ ನೆಮ್ಮದಿಯಾಗಿರಕ್ಕಾಗತ್ತೇನ್ರಿ? ಹಾಗೇನೆ ಅಲ್ಲೂ ನಡೆದು ಬಿಟ್ಟಿದೆ. ಮೊನ್ನೆ ರಂಜಾನ್ ಮೊದಲ ದಿನ ಮುಸಲ್ಮಾನರಿಗೆ ಪವಿತ್ರವಾದ ದಿನ. ಮುಸಲ್ಮಾನರು ಆ ಮಸೀದಿಯಲ್ಲಿ ಅವತ್ತು ರಂಜಾನ್ ಮೊದಲ ದಿನದ ಉಪವಾಸ ಮತ್ತು ಪ್ರಾರ್ಥನೆಯನ್ನ ಕೈಗೊಳ್ಳಬೇಕು. ಅದೇ ಹೊತ್ತಿನಲ್ಲೇ ಅದೇ ದಿನವೇ ಇಸ್ರೇಲ್ ಸಹಿತ ತನ್ನ ರಾಷ್ಟ್ರಕ್ಕಾಗಿ ಬಡಿದಾಡಿ ಮೃತರಾದಂತಹ ವ್ಯಕ್ತಿಗಳ ಸಂಸ್ಮರಣೆಗಾಗಿ ಸಂಸ್ಮರಣಾ ದಿವಸವನ್ನ ಅದೇ ಜಾಗದಲ್ಲೇ ನಡೆಸೋರಿದ್ದಾರೆ. ಅದು ಯಾವ ಜಾಗದಲ್ಲಿ ಅಂತಂದ್ರೆ, ಪವಿತ್ರ ಗೋಡೆ ಎಂದು ಯಾರು ಯಹೂದಿಗಳು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಆ ಗೋಡೆಯ ಸಮೀಪದಲ್ಲಿ ಆ ಸಭೆ ನಡೆಯೋದಿರುತ್ತೆ. ಅಲ್ಲಿ ಇಸ್ರೇಲಿನ ರಾಷ್ಟ್ರಾಧ್ಯಕ್ಷ ಅವರು ಭಾಷಣವನ್ನು ಮಾಡೋದಿರುತ್ತೆ.
ಹಾಗಾಗಿ ಇಸ್ರೇಲಿನ ಆಡಳಿತ ಹೋಗಿ ಮಸೀದಿ ಆಡಳಿತ ಕೇಳ್ತದೆ, ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಕ್ಕೂಡ್ದು, ಧ್ವನಿವರ್ಧಕವನ್ನು ಬಳಸಕ್ಕೂಡ್ದು, ಕಾರಣ ನಮ್ಮ ಸಂಸ್ಮರಣ ದಿನವನ್ನು ಆಚರಣೆ ಮಾಡ್ತೇವೆ ಅಂತ. ಸಹಜವಾಗಿ ಅವರಿಬ್ಬರು ಎರಡು ಗುಂಪುಗಳ ನಡುವೆ ಟಸಲ್ ಇದೆ. ಮುಸಲ್ಮಾನರ ವಾದ ಏನು ಅಂತಂದ್ರೆ, ನಮ್ಮ ರಂಜಾನ್ ದಿವಸ ನಮಗೆ ಕಿರಿಕಿರಿಯನ್ನ ಉಂಟು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅನ್ನೋದು ಅವ್ರ ವಾದಗಳೇನೇ ಇರಲಿ, ಅಂತೂ ಅಲ್ಲಿ ಅವತ್ತು ಗಲಾಟೆ ಆಯಿತು. ಮಸೀದಿ ಒಳಗೆ ಜನ ಸೇರಿದ್ದು ಸರಿ, ಪ್ರಾರ್ಥನೆ ಆಗೋ ಹೊತ್ತೊಳಗೆ ಪೊಲೀಸ್ ದಾಳಿ ಇಸ್ರೇಲ್ ಕಡೆಯಿಂದ ನಡೆದದ್ದು ಸರಿ, ಆ ಕಡೆಯಿಂದ ಕಲ್ಲಿನ ದಾಳಿಗಳು ನಡೆದದ್ದು ಸರಿ, ಎಲ್ಲವೂ ಆಗಿದ್ದರ ಮೇರೆಗೆ ಅವತ್ತು ಅಲ್ಲಿ ಹಿಂಸೆ ಪ್ರಾರಂಭವಾಯಿತು. ಯಾವಾಗ ವೆಸ್ಟ್ ಬ್ಲಾಕ್ನ ಸಮೀಪದಲ್ಲಿ, ಅದರಲ್ಲೂ ಈ ಪವಿತ್ರವಾದ ಜೆರುಸಲೇಮ್ ಮಸೀದಿಯ ಸಮೀಪದಲ್ಲಿ ಇಸ್ರೇಲಿಗರಿಗೂ ಅಂದರೆ ಯಹೂದಿಗಳಿಗೂ ಮತ್ತು ಅರಬಿಯನ್ನರಿಗೂ ಅಂದರೆ ಪ್ಯಾಲೆಸ್ತೇನಿಯರಿಗೂ ಮುಸಲ್ಮಾನರಿಗೂ ಗಲಭೆಗಳು ಪ್ರಾರಂಭ ಆಯಿತು ಅಂತ ಆದಾಗ, ಆ ತುದಿಯಲ್ಲಿದ್ದ ಗಾಜಾ ಪಟ್ಟಿಯಿಂದ ರಾಕೆಟ್ ದಾಳಿ ಇಸ್ರೇಲ್ ಕಡೆಗೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ಕೂಡಲೇ ಇಸ್ರೇಲ್ ಸುಮ್ಮನೆ ಕೂರೋದಿಲ್ಲ, ಪ್ರತಿರೋಧವನ್ನು ತೋರುತ್ತೆ. ಪ್ರತಿರೋಧದ ಕಾರಣಕ್ಕಾಗಿ ಪ್ಯಾಲೆಸ್ತೇನ್ನಲ್ಲೂ ಅಪಾರ ಮಟ್ಟದ ಸಾವು ನೋವುಗಳು ಸಂಭವಿಸಿದೆ, ಇಸ್ರೇಲ್ನಲ್ಲೂ ಸ್ವಲ್ಪ ಪ್ರಮಾಣದ ಸಾವು ನೋವುಗಳು ಸಂಭವಿಸಿದೆ. ಆದರೆ ಈ ರೀತಿಯಾದಂಥ ಘಟನೆ ನಡೆದಂಥ ಸಂದರ್ಭದೊಳಗೆ ಭಾರಿ ದೊಡ್ಡ ಚರ್ಚೆ ನಾವು ಭಾರತದಲ್ಲಿ ಏನು ಪ್ರಾರಂಭ ಮಾಡಿಬಿಟ್ಟಿದ್ದೀವಿ ಅಂದ್ರೆ, ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್, ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೇನ್. ಅರೆ, ಭಾರತದ ಪರ ನಿಲ್ಬೇಕಾಗಿರೋ ಹೊತ್ರಿ ಇದು, ನೀವ್ಯಾಕೆ ಈ ರೀತಿ ಜಗಳವನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ, ಭಾರತದಲ್ಲಿ ಇರ್ತಕ್ಕಂಥ ಜನರಿಗೆ ಅಲ್ಲಿರ್ತಕ್ಕಂಥ ಅರಬ್ಬರು, ಅಲ್ಲಿರುವ ಅರಬ್ ಪ್ಯಾಲೆಸ್ತೇನ್ ಮುಸಲ್ಮಾನರು ಭಾರತದ ಮುಸಲ್ಮಾನರ ಎಡೆಗೆ ಇವರಿಗೆ ಇರಬಹುದಾದ ಒಂದು ಜನಾಂಗೀಯ ದ್ವೇಷದ ಸಂಕೇತವಾಗಿ ಬಳಸಿಕೊಂಡು ಇಸ್ರೇಲಿನ ಪರ ಅಂತ ನಿಂತಿದ್ದಾರೆ. ಹಾಗಂತ ಇಸ್ರೇಲ್ ಸಹಿತ ಏನು ಕಡಿಮೆ ರಾಷ್ಟ್ರ ಅಲ್ಲ, ಇಸ್ರೇಲ್ ಸಹಿತ ಭಾರಿ ವಿಶೇಷವಾದಂಥ ರಾಷ್ಟ್ರ. ಸ್ವತಂತ್ರ 1948ನೇ ಇಸ್ವಿಯಲ್ಲಿ ಪಡೆದ ನಂತರ ಆ ಇಸ್ರೇಲ್ ಜಗತ್ತೇ ನಿಬ್ಬೆರಗಾಗುವ ರೀತಿಯಲ್ಲಿ ಬೆಳೆದು ನಿಂತಿದೆ. ಕೃಷಿ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಯುದ್ಧ ತಂತ್ರಗಳಲ್ಲಿ, ಎಲ್ಲದರಲ್ಲೂ ಸಹಿತ ಇಸ್ರೇಲ್ ಇವತ್ತು ಜಗತ್ತಿನ ಯಾವ ಬಲಿಷ್ಠ ರಾಷ್ಟ್ರಗಳಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಬೆಳೆದಿದೆಯಲ್ಲ, ಅದು ದೇಶ ಕಟ್ಟುವ ಯಾರಿಗಾದರೂ ಮಾದರಿಯೇ ಆಗಬೇಕು, ಪ್ರಶ್ನೆ ಅದಲ್ಲ. ಇವತ್ತು ಇಸ್ರೇಲ್ ಬಲಿಷ್ಠವಾಗಿದೆ ಸರಿ, ಆದರೆ ಪ್ಯಾಲೆಸ್ತೇನ್ ಇವತ್ತು ನಾವು ಹಮಾಸ್ ಉಗ್ರರ ಕೈಲಿದೆ ಅಂತಂದ್ರೆ, ವಿಶ್ವದ ಹಲವಾರು ರಾಷ್ಟ್ರಗಳು ಇವತ್ತು ಹಮಾಸ್ ಸಂಘಟನೆಯನ್ನ ಅದು ಉಗ್ರ ಸಂಘಟನೆ ಎಂದು ಒಪ್ಪಲಿಕ್ಕೆ ತಯಾರಿಲ್ಲ. ಇವತ್ತು ವಿಶ್ವದ ಹಲವಾರು ರಾಷ್ಟ್ರಗಳು ಪ್ಯಾಲೆಸ್ತೇನ್ಗೆ ಇವತ್ತಿಗೂ ಸಹಕಾರವನ್ನು ಕೊಡ್ತಾ ಇದ್ದಾವೆ. ಇಸ್ರೇಲ್ನ ಸುತ್ತ ಇರತಕ್ಕಂಥ ರಾಷ್ಟ್ರಗಳನ್ನು ಒಮ್ಮೆ ಗಮನಿಸಿ. ಇಸ್ರೇಲಿನ ಕೆಳಭಾಗದಲ್ಲಿ ಇರತಕ್ಕಂಥ ಈಜಿಪ್ಟ್, ಇಸ್ರೇಲಿನ ಪಶ್ಚಿಮ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಇರತಕ್ಕಂಥ ಜೋರ್ಡಾನ್, ಉತ್ತರದಲ್ಲಿ ಇರತಕ್ಕಂಥ ಲೆಬನಾನ್ ಮತ್ತು ಸಿರಿಯಾ, ಈ ಎಲ್ಲ ರಾಷ್ಟ್ರಗಳು ಸಹಿತ ಇವತ್ತು ಪ್ಯಾಲೆಸ್ತೇನ್ ಅಸ್ಮಿತೆಯ ಪರವಾಗಿದ್ದಾರೆ, ಅರಬಿಯನ್ ಅಸ್ಮಿತೆಯ ಪರವಾಗಿದ್ದಾರೆ. ಮಾತ್ರ ಅಲ್ಲ, ವಿಶ್ವದ ಹಲವಾರು ರಾಷ್ಟ್ರಗಳು, ಇರಾನ್, ಟರ್ಕಿ, ಚೀನಾ ಮತ್ತು ಯುರೋಪಿನ ಹಲವಾರು ರಾಷ್ಟ್ರಗಳು ಸಹಿತ ಇಸ್ರೇಲಿನ ವಿರುದ್ಧವಾಗಿದ್ದಾರೆ. ಅಂದ್ರೆ ಪ್ಯಾಲೆಸ್ತೇನಿನ ಜಾಗವನ್ನ, ಪ್ಯಾಲೆಸ್ತೇನಿನ ಬದುಕುವ ಹಕ್ಕನ್ನ ಇಸ್ರೇಲ್ ಕಸಿಯಬಾರದು ಎನ್ನುವ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಹಾಗಾದ್ರೆ ಭಾರತದ ನಿಲುವೇನಾಗಿತ್ತು ಅಂತಂದ್ರೆ, ಭಾರತ ಸ್ವತಂತ್ರ ಬಂದ ನಂತರವೂ ಸಹಿತ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲಿನ ಸಮಸ್ಯೆಗಳನ್ನ ಶಾಂತಿ ಮಾತುಕತೆಗಳ ಮುಖೇನವೇ ಪರಿಹರಿಸಬೇಕು ಎನ್ನುವ ವಾದವನ್ನ ವಿಶ್ವ ಸರ್ಕಾರಗಳಲ್ಲಿ ಅಂದರೆ ವಿಶ್ವಸಂಸ್ಥೆಗಳಲ್ಲೂ ಪ್ರತಿಪಾದಿಸಿದೆ, ಬೇರೆ ಬೇರೆ ಸಮ್ಮಿಟ್ಗಳಲ್ಲೂ ಅದನ್ನು ಪ್ರತಿಪಾದಿಸಿದೆ. ಮಾತ್ರ ಅಲ್ಲ, ಭಾರತ ಮೊದಲು ತನ್ನ ಮಿತ್ರ ರಾಷ್ಟ್ರವಾಗಿ ಇಸ್ರೇಲಿಗಿಂತ ಮುಂಚೆ ಪ್ಯಾಲೆಸ್ತೇನನ್ನೇ ಇಟ್ಕೊಂಡಿತ್ತು ಅನ್ನೋದನ್ನು ನಾವು ಒಪ್ಪಬೇಕಾಗತ್ತೆ. ಮಾತ್ರ ಭಾರಿ ವಿಶೇಷದ ಸಂಗತಿ ಏನು ಅಂತಂದ್ರೆ, ಅಲ್ಲಿ ಪ್ಯಾಲೆಸ್ತೇನಿನ ನಾಯಕನಾಗಿದ್ದಂಥ ಯಾಸಿರ್ ಅರಾಫತ್ ಅವ್ರನ್ನಾಗ್ಲಿ ಅಥವಾ ಪ್ಯಾಲೆಸ್ತೇನಿನ ಬೆಂಬಲಿಸುವ ಹಿಂದ್ಗಡೆ ಒಂದು ರಣನೀತಿ ಇತ್ತು. ಆ ರಣನೀತಿ ಏನು ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ಸಂದರ್ಭದಲ್ಲಿ ವಿಭಜನೆ ಆದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನ ಧರ್ಮದ ಆಧಾರದಲ್ಲಿ ವಿಭಜನೆಯನ್ನು ಮಾಡಿಕೊಂಡ್ವಿ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಇಡೀ ವಿಶ್ವದ ಎಲ್ಲ ಮುಸ್ಲಿಂ ರಾಷ್ಟ್ರಗಳನ್ನ ತನ್ನೆಡೆಗೆ ಆಕರ್ಷಿಸಬಹುದು ಎನ್ನುವ ಕಾರಣಕ್ಕಾಗಿ ಭಾರತ ಒಂದು ರಣನೀತಿಯನ್ನು ಅಳವಡಿಸಿಕೊಳ್ಳುತ್ತೆ ಮತ್ತು ಉದ್ಯೋಗ, ವ್ಯಾಪಾರ, ವ್ಯವಹಾರ, ನಮಗೆ ಬೇಕಾಗಿರ್ತಕ್ಕಂಥ ಪೆಟ್ರೋಲಿಯಂ ಉತ್ಪನ್ನಗಳು ಇವೆಲ್ಲವೂ ಕಾರಣಕ್ಕಾಗಿಯೂ ಸಹಿತ ಭಾರತ ಬಾರಿ ಸೌಹಾರ್ದವಾದ ಸಂಬಂಧವನ್ನ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆ ಹೊಂದುತ್ತೆ. ಅದು ಟರ್ಕಿ ಇರ್ಬೋದು, ಪ್ಯಾಲೆಸ್ತೇನ್ ಇರ್ಬೋದು, ಇರಾನ್ ಇರ್ಬೋದು,
ಇರಾಕ್ ಇರ್ಬೋದು, ಅಥವಾ UAE ಇರಬಹುದು, ಬಹ್ರೈನ್ ಇರಬಹುದು, ಈ ಎಲ್ಲ ರಾಷ್ಟ್ರಗಳ ಜೊತೆ ಭಾರತ ಒಂದು ಸೌಹಾರ್ದ ಸಂಬಂಧವನ್ನು ಇಟ್ಕೊಳ್ಳುತ್ತೆ. ಆ ಇಟ್ಟುಕೊಳ್ಳುವ ಮುಖೇನ ಪಾಕಿಸ್ತಾನ ಇಡೀ ಮುಸ್ಲಿಂ ರಾಷ್ಟ್ರಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಭಾರತದ ಮೇಲೆರಗುವ ಪ್ರಯತ್ನಗಳನ್ನು ಭಾರತ ಯಶಸ್ವಿಯಾಗಿ ತನ್ನ ರಣನೀತಿಯ ಮೂಲಕ ತಡೆಯೊಡ್ಡಿತು ಅನ್ನೋದನ್ನು ನಾವು ಒಪ್ಪಬೇಕಾಗತ್ತೆ. ಆದರೆ ಇದನ್ನು ಒಪ್ಪೋದ್ರ ಜೊತೆಗೇನೆ ಇನ್ನೊಂದು ಸಂಗತಿ ನಾವು ಚರ್ಚೆ ಮಾಡಬೇಕಾಗಿದ್ದೇನು ಅಂತಂದ್ರೆ, ಭಾರತದಲ್ಲಿ ಸಹಿತ ಇವತ್ತು ಭಾರಿ ದೊಡ್ಡ ರಣರಂಗದ ಮನಸ್ಸುಗಳು ಉತ್ಪನ್ನ ಆಗ್ಬಿಟ್ಟಿದ್ದಾವೆ, ಈಗೆಲ್ಲ ಪ್ರಾರಂಭ ಆಗ್ಬಿಟ್ಟಿದ್ದಾವೆ. ಅದೇನು ಅಂತಂದ್ರೆ, ಇವರೇ ಏನೋ ಹೋಗಿ ಇಸ್ರೇಲ್ಗೆ ಯುದ್ಧ ಮಾಡೋ ಥರದಲ್ಲಿ ನಾವು ಮಾತುಗಳನ್ನು ಮಾಡ್ತಾ ಇದ್ದೀವಿ. ಆದರೆ ನಾವು ನೆನ್ಪಿಟ್ಕೋಬೇಕಾಗಿದ್ದೇನು ಅಂದ್ರೆ, ಇಸ್ರೇಲ್ನಲ್ಲಿ ಸರಿಸುಮಾರು 20,000 ಭಾರತೀಯ ಉದ್ಯೋಗಿಗಳಿದ್ದಾರೆ. ವಿಶೇಷವಾಗಿ ಕ್ರಿಶ್ಚಿಯನ್ನರು ಮತ್ತು ಹಿಂದೂಗಳು ಉದ್ಯೋಗಿಗಳಾಗಿ ಅಲ್ಲಿದ್ದಾರೆ. ಇಡೀ ಇಸ್ರೇಲಿನ ಜನಸಂಖ್ಯೆ 80 ಲಕ್ಷ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದ್ರೆ, ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಭಾರತೀಯರು ಇರಾನ್, ಇರಾಕ್, UAE, ಟರ್ಕಿ ಮುಂತಾದ ರಾಷ್ಟ್ರಗಳಲ್ಲಿ ನೆಲೆಗೊಂಡಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಅದು ಮಾತ್ರ ಅಲ್ಲ, ಭಾರತ ಒಂದು ತನ್ನ ವಿದೇಶಾಂಗ ನೀತಿಯನ್ನು ಅಳವಡಿಸ್ಕೊಂಡಿದೆ. ಅದೇನು ಅಂದರೆ, ಭಾರತ ಯಾವುದೇ ರಾಷ್ಟ್ರಗಳ ಯುದ್ಧಗಳಿಗೆ ಒಂದು ತಂಡದಲ್ಲಿ ಭಾಗವಹಿಸಬಾರದು ಅಂತ ನಿರ್ಣಯವನ್ನು ತಗೊಂಡಿದೆ. ಇಡೀ ವಿಶ್ವ ಸೋವಿಯತ್ ರಷ್ಯಾ ಮತ್ತು ಅಮೆರಿಕದ ನಾಯಕತ್ವದ ಕೆಳಗಡೆ 2 ತಂಡಗಳಾಗಿ ನಿಂತ ಹೊತ್ತಿನಲ್ಲಿ ಭಾರತ ತನ್ನ ಶಾಂತಿಯ ಮಾತನಾಡುತ್ತೆ, ವಿಶ್ವವನ್ನು ಉಳಿಸುವ ಮಾತುಗಳನ್ನಾಡುತ್ತೆ. ಆ ಕಾರಣಕ್ಕಾಗಿ ಭಾರತ ಹೇಳುತ್ತೆ, ನಾವೆಲ್ಲ ಒಟ್ಟಾಗಿರೋಣ. ಆ ಕಾರಣಕ್ಕಾಗಿ ಭಾರತ ಯಾವುದೇ ತಂಡದಲ್ಲಿ ಸೇರೋದಿಲ್ಲ, ಆಲಿಪ್ತ ನೀತಿಯನ್ನ ಅಳವಡಿಸಿಕೊಳ್ಳುತ್ತೆ. ಮಾತ್ರ ಅಲ್ಲ, ಯುದ್ಧೋನ್ಮಾದದಿಂದ ಜಗತ್ತನ್ನು ವಾಪಸ್ ಕರೆಯುವ ಪ್ರಯತ್ನವನ್ನು ಭಾರತ ಮಾಡುತ್ತೆ. ಆದರೆ ಇವತ್ತು ಇರಾನ್ನಲ್ಲಿ ನಡೀತಕ್ಕಂಥ ಸಂದರ್ಭ ಏನು, ಇರಾನ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಸಹಿತ ನಾವು ಅರ್ಥ ಮಾಡ್ಕೋಬೇಕು. ಇರಾನ್ನಲ್ಲಿ ನಡೀತಿರ್ತಕ್ಕಂಥ ಜನಾಂಗೀಯ ಕೋಪ ದ್ವೇಷಗಳು ಸಹಿತ ಇವತ್ತು ಪ್ಯಾಲೆಸ್ತೇನ್ ಮತ್ತು ಇಸ್ರೇಲಿನ ಅಥವಾ ಯಹೂದಿ ಮತ್ತು ಅರಬ್ಬಿಯನ್ನರ ಈ ಹೋರಾಟದಲ್ಲಿ ಪರಿಣಾಮವನ್ನು ಬೀರೋ ಸಾಧ್ಯತೆ ಇದೆ. ಸುತ್ತ ಇರತಕ್ಕಂಥ ಮುಸಲ್ಮಾನ್ ರಾಷ್ಟ್ರಗಳೆಲ್ಲರೂ ಅಶಾಂತಿಗೆ ಒಳಗಾದರೆ, ಈಗಾಗಲೇ ಭಯೋತ್ಪಾದನೆಯಿಂದ ನಲುಗಿ ಹೋಗುತ್ತಿರುವ ಮುಸಲ್ಮಾನ ರಾಷ್ಟ್ರಗಳು ಮತ್ತಷ್ಟು ಭಯೋತ್ಪಾದನೆಗೆ ಇಂತಹ ಘಟನೆಗಳು ಇಂಬು ಕೊಡುವ ಸಾಧ್ಯತೆ ಇರುತ್ತೆ. ಮುಸ್ಲಿಂ ರಾಷ್ಟ್ರಗಳ ಕಾಳಜಿ, ಮುಸ್ಲಿಂ ರಾಷ್ಟ್ರಗಳನ್ನು ಆಳ್ತಾ ಇರ್ತಕ್ಕಂಥವರ ಕಾಳಜಿ ಇಲ್ಲಿದೆ. ಅವರ ಧರ್ಮದಲ್ಲಿ ಬೆಳೀತಕ್ಕಂಥ ಬಂಡುಕೋರರನ್ನ ಹತ್ತಿಕ್ಕಬೇಕಂತಾದ್ರೆ, ಆ ಬಂಡುಕೋರರ ಕಡೆಗೆ ಜನ ಆಕರ್ಷಣೆಗೆ ಒಳಗಾಗದೆ ನಿಲ್ಲಬೇಕು ಅಂತಾದ್ರೆ, ಇಂತಹ ಈ ಸಮಸ್ಯೆಗಳನ್ನ ಜನಾಂಗೀಯ ದೃಷ್ಟಿಯಿಂದ ನೋಡದೆ ಅದನ್ನ ಒಂದು ರಾಜಕೀಯ ಸಂಧಾನದ ಆಧಾರದಲ್ಲಿ ನೋಡಬೇಕು ಅನ್ನುವಂತಹ ಒತ್ತಡಗಳು ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಇವತ್ತು ಅಮೆರಿಕದ ಅಧ್ಯಕ್ಷರ ಮೇಲೂ ಸಹಿತ ಅಮೆರಿಕದ ಸೆನೆಟರ್ಸು, ಕಾಂಗ್ರೆಸ್ಸಿಗರು ಆ ರೀತಿಯಾದ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದ್ರೆ ನಾವು ಭಾರತದವರು ಏನ್ ಮಾಡ್ತಿದೀವಿ, ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್, ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೇನ್ ಅಂತ ಹೇಳಿ ಜಗಳ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಬಾರಿ ಮುಖ್ಯವಾಗಿ ನಾನು ನಿಮ್ಮಲ್ಲಿ ಪ್ರಸ್ತಾಪ ಮಾಡಬೇಕಾಗಿರೋ ಸಂಗತಿ ಏನು ಅಂತಂದ್ರೆ, ಭಾರತದ ನಿಲುವಿನ ಬಗ್ಗೆ, ಭಾರತ ಯಾವ ನಿಲುವನ್ನ ಈ ಸಂದರ್ಭದಲ್ಲಿ ಹೊಂದಬೇಕು ಅನ್ನೋಂಥದ್ದು. ಅದಕ್ಕೆ ಮುಂಚಿತವಾಗಿ ನಾನು ನಿಮ್ಗೊಂದು ಚಿಕ್ಕ ಪುಟ್ಟ ಸಾಲನ್ನು ಹೇಳಬೇಕು. ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಯುದ್ಧ ಅನ್ನೋದಿದೆಯಲ್ಲ, ಅದು ರಕ್ತಸಹಿತವಾದಂತಹ ರಾಜಕಾರಣ ಇದೆಯಲ್ಲ, ಅದು ರಕ್ತರಹಿತವಾದಂತಹ ಯುದ್ಧ ಅನ್ನುವ ಮಾತನ್ನು ಹೇಳ್ತಾನೆ. ಇವತ್ತು ಹೇಗೆ ಪ್ಯಾಲೆಸ್ತೇನ್ನಲ್ಲಿ ನಾಯಕತ್ವದ ಅಭದ್ರತೆ ಇದೆ, ಹಮಾಸ್ ಉಗ್ರರ ಕೈಗೆ ಆಡಳಿತ ಹೋಗಿದೆ ಅನ್ನುವಂಥದ್ದನ್ನು ನಾವು ಏನು ನಂಬ್ತಾ ಇದ್ದೀವಿ, ಅದೇ ರೀತಿಯಾಗಿ ಇಸ್ರೇಲಲ್ಲೂ ಸಹಿತ ರಾಜಕೀಯ ಅಸ್ಥಿರತೆ ಇದೆ. ಇಸ್ರೇಲಿನ ಈಗಿನ ಪ್ರಧಾನಿ ನೇತನ್ಯಾಹು ಅವರು, ಬೆಂಜಮಿನ್ ನೇತನ್ಯಾಹು ಅವರು, ಇವು ಎದುರಿಸಿರುವ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಬರಲಿಲ್ಲ. ಅವರು ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿದ್ದಾರೆ. ಅವರು ಮಧ್ಯಂತರದ ಸರ್ಕಾರದ ಪ್ರಧಾನಿಯಾಗಿರುವ ಹೊತ್ತಿನಲ್ಲಿ ಅವರು ಇವತ್ತು ಸ್ಥಿರ ಸರ್ಕಾರವನ್ನು ರಚಿಸಬೇಕಂತಾದ್ರೆ, ಆ ಯಹೂದಿಗಳ ಈಗಿರುವ ಆ ಸರ್ಕಾರಗಳಲ್ಲೇ ಇನ್ನಷ್ಟು ಪ್ರಖರವಾಗಿರುವ ಬಲಪಂಥೀಯವಾದಿಗಳಿದಾರಂತೆ. ಅದರ ನೇತೃತ್ವವನ್ನು ಒಬ್ಬ ವಕೀಲರು ವಹಿಸಿಕೊಂಡಿದ್ದಾರೆ. ಅವರ ಹೆಸರು ಇಟ್ಮಾಲ್ ಬೆನ್ ಗ್ವಿರ್ ಅಂತ. ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, 15% ಏನು ಇಸ್ರೇಲಿನ ಒಳಗೆ ಅರಬ್ಬನರಿದ್ದಾರೆ, ಪ್ಯಾಲೆಸ್ತೇನಿಯರಿದ್ದಾರೆ, ಅವರನ್ನ ಸಂಪೂರ್ಣವಾಗಿ ದೇಶ ಬಿಟ್ಟು ಓಡಿಸಬೇಕು, ಅಂತಹ ಕಾಯ್ದೆಯನ್ನು ಜಾರಿಗೆ ತರಬೇಕೆನ್ನುವ ಪ್ರತಿಪಾದಿಸುವ ತೀವ್ರಗಾಮಿ ಗುಂಪುಗಳಲ್ಲಿವೆ. ಅವರುಗಳನ್ನು ಆಕರ್ಷಿಸಬೇಕಾದರೆ
ಬೆಂಜಮಿನ್ ನೇತನ್ಯಾಹುಗೆ ಇಂತಹ ಯುದ್ಧ ಬೇಕಾಗಿತ್ತು. ಪಾಕಿಸ್ತಾನದಲ್ಲೂ ಸಹ ಭಾರತ ದ್ವೇಷದ ಭಾಷಣವನ್ನ ಅಲ್ಲಿರುವ ಎಲ್ಲ ರಾಜಕೀಯ ಪಕ್ಷದ ನೇತಾರರು ಸಹಿತ ಚುನಾವಣೆಯ ಸಂದರ್ಭದಲ್ಲಿ ಆಡುತ್ತಾರಂತೆ. ಕಾರಣ ಅದು ಅವರಿಗೆ ದೇಶ ಪ್ರೇಮವನ್ನು ಉದ್ದೀಪನಗೊಳಿಸಿ ಮತ ಗಳಿಸುವ ಒಂದು ವಿಧಾನವಾಗಿರುತ್ತೆ. ಹಾಗೇನೆ ಇವತ್ತು ರಾಜಕೀಯ ಅಸ್ಥಿರತೆಗೆ ಒಳಗಾಗಿರುವ ನೆತನ್ಯಾಹುಗೆ ಇವತ್ತು ಬಲಪಂಥೀಯ ತೀವ್ರವಾದಿಗಳನ್ನು ಒಲಿಸಿಕೊಳ್ಳಬೇಕಾದರೆ ಇಂತಹ ಒಂದು ವಿಷಮ ಪರಿಸ್ಥಿತಿ ಆಗಬೇಕಾಗಿತ್ತು. ಈ ಮುಖೇನ ನೇತನ್ಯಾಹು ಒಬ್ಬ ಸಮರ್ಥ ನಾಯಕ ಅಂತ ಹೇಳಿ ಆ ದೇಶದ ಒಳಗೆ ಚರ್ಚೆ ಆಗುವಂತಾಗಿ ಬಲಪಂಥೀಯ ನಾಯಕರುಗಳು ಅವರ ಜೊತೆಗೆ ಬರುವಂತಾಗಬೇಕು. ಇದು ಅವರ ಉದ್ದೇಶ. ಆದರೆ ಇಲ್ಲಿ ನಾವು ಭಾರಿ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿದ್ದೇನು ಅಂತಂದ್ರೆ, ನಾವು ಭಾರತ ತನ್ನ ನಿಲುವನ್ನು ಪ್ರಕಟ ಮಾಡುವ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಹೇಳಬೇಕು, ಭಾರತದ ಮಾಜಿ ಪ್ರಧಾನಿ ನೆಹರು ಅವರಿಂದ ಹಿಡಿದು ಮೊನ್ನೆಯ ಮನಮೋಹನ್ ಸಿಂಗ್ ವರೆಗೂ ಸಹಿತ ನಾವೆಲ್ಲರೂ ಸಹಿತ ಪ್ಯಾಲೆಸ್ತೇನಿನ ಭೂಭಾಗ ಮಾತುಕತೆಯ ಮುಖೇನ ಪ್ಯಾಲೆಸ್ತೇನರಿಗೆ ನೆಮ್ಮದಿಯಾಗಿ ಕೊಡಬೇಕು, ಅದು ಅರಬ್ಬರ ಜಾಗ ಎನ್ನುವುದನ್ನು ಪ್ರತಿಪಾದಿಸಿಕೊಂಡೇ ಬಂದಿದ್ದೇವೆ. ಮಾತ್ರ ಅಲ್ಲ, ಭಾರತದ ಈಗಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಪ್ಯಾಲೆಸ್ತೇನಿಗೆ ಭೇಟಿ ಕೊಟ್ಟಂತಹ ಭಾರತದ ಮೊದಲ ಪ್ರಧಾನಿ. ಅವರಿಗೆ ಪ್ಯಾಲೆಸ್ತೇನೊಳಗೆ ಪ್ಯಾಲೆಸ್ತೇನ್ ರಾಷ್ಟ್ರದ ಉನ್ನತ ಗೌರವದ ಸಮರ್ಪಣೆಯಾಗಿದೆ. ಆ ಕಾರಣಕ್ಕಾಗಿ ನರೇಂದ್ರ ಮೋದಿಯವರು ಸಹಿತ ಇವತ್ತು ವಿಶ್ವಸಂಸ್ಥೆಯ ಭಾರತದ ಪ್ರತಿನಿಧಿಯ ಮುಖೇನ ಅಲ್ಲಿ ಮಾತುಕತೆ ಆಗಬೇಕು, ಇಸ್ರೇಲ್ ಶಾಂತವಾಗಬೇಕು, ಅಲ್ಲಿ ಯುದ್ಧೋನ್ಮಾದಗಳು ಇರಬಾರದು, ಅಲ್ಲಿ ಪ್ಯಾಲೆಸ್ತೇನಿಯರಿಗೆ ಅರ್ಥಾತ್ ಅರಬ್ಬನ್ನರಿಗೆ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸಬೇಕು ಎನ್ನುವ ವಾದ ಮಂಡನೆ ಆಗಿದೆ. ಮಾತ್ರ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿಯವರು ವಿದೇಶಾಂಗ ಮಂತ್ರಿಯಾಗಿರೋ ಸಂದರ್ಭದಲ್ಲಿ ಒಂದು ದೊಡ್ಡ ರ್ಯಾಲಿಯಲ್ಲಿ ಪ್ಯಾಲೆಸ್ತೇನಿಯನ್ನರ ಜಾಗ ಪ್ಯಾಲೆಸ್ತೇನಿಯನ್ನರಿಗೆ ದಕ್ಕಬೇಕು ಎನ್ನುವ ವಾದವನ್ನ ಮಂಡಿಸಿರುವ ವಿಡಿಯೋ ನಿನ್ನೆ ಮೊನ್ನೆಯಿಂದ ಎಲ್ಲ ಕಡೆ ಹರಿದಾಡ್ತಾ ಇದೆ. ಮಾತ್ರ ಅಲ್ಲ, ಇವತ್ತು ಭಾರತ ಇಸ್ರೇಲ್ಗೆ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಹೇಳಿದ್ರೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ದೊಡ್ಡ ತೊಂದರೆಗಳು ಎದುರಾಗಬಹುದು. ಯಾವ ರೀತಿ ಅಂತಂದರೆ, ಅದನ್ನು ನಾವು ಇಲ್ಲಿರುವ ನಮ್ಮ ಅಕ್ಕಪಕ್ಕದ ಮನೆಯ ಜಗಳಗಳನ್ನು ಸಾಲ್ವ್ ಮಾಡಿಕೊಳ್ಳಿಕ್ಕೆ ಪೊಲೀಸ್ ಸ್ಟೇಷನ್ಗೋ ನಮ್ಮ ಸಿವಿಲ್ ಕೋರ್ಟಿಗೋ ಹೋದ ಹಾಗಲ್ಲ. ಇವತ್ತು ಭಾರತ ಇಂತಹ ನಿಲುವುಗಳನ್ನು ಏನಾದರೂ ಪ್ರತಿಪಾದಿಸದೇ ಇದ್ದರೆ ಇವತ್ತು ಮೂರನೇ ಮಹಾಯುದ್ಧವು ಸಂಭವಿಸಿ ಬಿಡಬಹುದು. ಆಗ ವಿಶ್ವದ ನಾಶ ಖಂಡಿತ. ಆದ್ದರಿಂದ ಭಾರತ ತನ್ನ ತತ್ವವನ್ನು ಯಾವತ್ತೂ ಸಹಿತ ಬಿಟ್ಟಿಲ್ಲ. ಅದೇನು ಅಂತಂದರೆ ಭಾರಿ ವಿಶೇಷ, ನಾವು ಯೋಚನೆ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ರಾಮಾಯಣದ ಕತೆ ಹೇಳಬೇಕು. ಆ ರಾಮಾಯಣದ ಕತೆ ಏನು ಅಂತಂದರೆ, ಅಲ್ಲಿ ರಾವಣರ ಸಂಹಾರ ನಡೆದು ಹೋದ್ಮೇಲೆ, ರಾಕ್ಷಸ ಸಂಹಾರ ಆಗಿ ಹೋದ್ಮೇಲೆ ಸೀತೆಯನ್ನ ರಾಮ ಮರುಮಿಲನ ಆದ ನಂತರ ಸಮುದ್ರದ ತೀರದಲ್ಲಿ ಕುಳಿತಿದ್ದಂತಹ ರಾಮ ಸೀತೆಯರ ಬಳಿಗೆ ಬಂದಂಥ ಲಕ್ಷ್ಮಣ ಒಂದು ಮಾತನ್ನು ಹೇಳ್ತಾನಂತೆ. ರಾಮ, ಅಲ್ಲಿ ಭರತ ಹೆಂಗಿದ್ರು ಅಯೋಧ್ಯೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾನೆ, ಈ ಶ್ರೀಲಂಕಾ ತುಂಬ ಚೆನ್ನಾಗಿದೆ, ಈ ರಾಕ್ಷಸ ಏನೇ ಮಾಡಿದ್ರು ಸಹಿತ ಇಡೀ ಸ್ವರ್ಣಮಯವಾದ ಲಂಕವನ್ನು ನಿರ್ಮಾಣ ಮಾಡಿದ್ದಾನೆ, ಸುತ್ತಲೂ ನೀರಿದೆ, ತುಂಬ ಸೇಫ್ ಆಗಿರ್ತಕ್ಕಂಥ ಜಾಗ, ಇನ್ನೇನು ನಾವೇ ತಾನೇ ಇಲ್ಲಿರೋದು, ನಾವೇ ಇಲ್ಲಿದ್ದು ಬಿಡೋಣ ಅಂತ ಹೇಳ್ತಾನಂತೆ. ಆಗ ರಾಮ ಲಕ್ಷ್ಮಣನ ಕುರಿತು, ಲಕ್ಷ್ಮಣ ಅಪಿ ಸ್ವರ್ಣಮಯಿ ಲಂಕಾ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾನಂತೆ. ಅಂದರೆ ಇದು ಸ್ವರ್ಣಮಯಿ ಆಗಿರ್ಬೋದು ಲಕ್ಷ್ಮಣ, ಆದರೆ ಇದು ನಮ್ಮ ಭೂಮಿ ಅಲ್ಲ, ಇದು ಬೇರೆಯವರ ಭೂಮಿಗೆ ನಾವು ಬರಬಾರ್ದು, ನಮ್ಮ ಭೂಮಿಗೆ ವಾಪಸ್ ಹೋಗೋಣ ಅನ್ನುವ ತತ್ವವನ್ನು ಹೇಳುತ್ತಂತೆ. ಇದೇ ತತ್ವವನ್ನು ಆಧುನಿಕ ರಾಜಕಾರಣದಲ್ಲೂ ಸಹಿತ ಭಾರತ ಪ್ರತಿಪಾದಿಸುತ್ತೆ. ಶ್ರೀಲಂಕಾದಲ್ಲಿ ತಮಿಳಿಗರಿಗೂ ಅಲ್ಲಿಯ ಶ್ರೀಲಂಕನ್ನರಿಗೂ ಗಲಭೆಗಳಾಗಿ ಜಾಫ್ನ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಎನ್ನುವ ಕೂಗು ಭಾರತದ ಮೂಲದ ತಮಿಳಿಗರಿಂದ ಪ್ರಾರಂಭ ಆದರೂ ಸಹಿತ ಭಾರತ ತನ್ನ ನಿಲುವಿನಿಂದ ವಾಪಸ್ ಹೋಗೋದಿಲ್ಲ. ಭಾರತ ಶ್ರೀಲಂಕಾದ ಸಾರ್ವಭೌಮತೆಯನ್ನು ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಪ್ರತ್ಯೇಕ ರಾಷ್ಟ್ರದ ಹೋರಾಟಗಾರರ ಜೊತೆಗೆ ಭಾರತ ನಿಲ್ಲೋದಿಲ್ಲ. ಮಾತ್ರ ಅಲ್ಲ, ಇವತ್ತು ಪಾಕಿಸ್ತಾನ ಕಾಶ್ಮೀರ ನಂದು ಅಂತ ಜಗಳ ತೆಗಿತಿರೋ ಹೊತ್ತಿನಲ್ಲೆಲ್ಲ ಭಾರತ ಪ್ರತಿಪಾದಿಸ್ತಿರೋದೇನೆಂದರೆ, ಕಾಶ್ಮೀರ ಸದಾ ನಮ್ಮ ಭೂಮಿ,
ಕಾಶ್ಮೀರ ನಮ್ಮ ಜಾಗ ಅಂತ ಭಾರತ ಹೇಗೆ ಪ್ರತಿಪಾದಿಸ್ತಾ ಇದೆಯೋ ಹಾಗೇನೆ ಅರಬ್ಬನ್ನರಿಗೆ ಪ್ಯಾಲೆಸ್ತೈನ್ ಅವರ ಜಾಗ. ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ಗೆ ಅಧಿಕಾರ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಏನು ವೆಸ್ಟ್ ಬ್ಯಾಂಕ್ನಲ್ಲಿ ಜೋರ್ಡಾನಿನ ಪಕ್ಕದ ಭೂಮಿಯಲ್ಲಿ ಎಲ್ಲಿ ಪ್ಯಾಲೆಸ್ತೈನಿಯರು ನೆಲೆಗೊಂಡಿದ್ದಾರೆ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡುವ ಕಾನೂನು ಆಧಾರಿತ ಕ್ರಮಗಳನ್ನೇ ಕೈಗೊಳ್ಳುತ್ತಿರುವ ಇಸ್ರೇಲಿನ ಮೂರ್ಖ ನಿರ್ಧಾರಗಳು ಇವತ್ತು ಮಧ್ಯಪ್ರಾಚ್ಯದಲ್ಲಿ ಅಶಾಂತಿಗೆ ಕಾರಣವಾಗಿದೆ. ಇವತ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಜಗಳದಲ್ಲಿ ಇಲ್ಲಿ ನಾವು ಚಳಿ ಕಾಯಿಸ್ಕೊಳ್ಳೋ ರೀತಿಯಲ್ಲಿ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್, ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಹಾಕೋ ಅವಶ್ಯಕತೆ ಇಲ್ಲ. ಭಾರತದ ಪ್ರಾರ್ಥನೆ ಒಂದೇ ಇರಬೇಕು, ಅದು ವಿಶ್ವ ಕುಟುಂಬದ ಭಾವನೆ ಇರಬೇಕು. ಆ ಕಾರಣಕ್ಕಾಗಿ ವಸುದೈವ ಕುಟುಂಬಕಂ ಪ್ರತಿಪಾದಿಸಿರುವ ನಾವು ಗಟ್ಟಿಯಾಗಿ ಹೇಳಬೇಕಾಗಿರುವುದು ಏನೆಂದರೆ, ಆ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಈ ಸಮಸ್ಯೆ ಏನಿದೆ, ಯಹೂದಿಗಳ ಮತ್ತು ಅರಬ್ಬನ್ನರ ನಡುವೆ ಯುದ್ಧ ಅಲ್ಲ, ಅದು ಯಹೂದಿಗಳು ಮತ್ತು ಮುಸಲ್ಮಾನರ ನಡುವೆ ಯುದ್ಧ ಅಲ್ಲ, ಅದು ಎರಡು ರಾಷ್ಟ್ರದ ಐಡೆಂಟಿಟಿಯ ಪ್ರಶ್ನೆ. ಪ್ಯಾಲೆಸ್ತೈನಿಯರಿಗೂ ಸಹಿತ ಬದುಕುವ ಹಕ್ಕಿದೆ. ಆ ಬದುಕುವ ಹಕ್ಕನ್ನ ಭಾರತ ಸದಾ ಪ್ರತಿಪಾದಿಸಲೇಬೇಕು. ಆ ಪ್ರತಿಪಾದಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ಎಚ್ಚರದಿಂದ ಮಾತಾಡಬೇಕಾಗಿರೋದೇನು ಅಂತಂದ್ರೆ, ಇವತ್ತು ವಿಶ್ವದಲ್ಲಿ ಯಾವುದಾದ್ರೂ ಒಂದು ಸಮುದಾಯ ಒಬ್ಬ ಆಳ್ವಿಕೆ ಮಾಡುವವನಿಂದ ದೌರ್ಜನ್ಯಕ್ಕೆ ತೀರ ಒಳಗಾಗಿದ್ದಿದ್ರೆ ಅದು ಯಹೂದಿಗಳು, ಅದು ಇಸ್ರೇಲ್ನಲ್ಲಿರ್ತಕ್ಕಂಥ ಜ್ಯೂಸ್. ಹಿಟ್ಲರ್ ಎನ್ನುವ ನಿರಂಕುಶ ಪ್ರಭು ಭಾರಿ ದೌರ್ಜನ್ಯವನ್ನು ಅವ್ರ ಮೇಲೆ ಮಾಡ್ತಾನೆ, ಕಂಡು ಕೇಳರಿಯದ ಹಿಂಸೆಯನ್ನು ಅವ್ರ ಮೇಲೆ ಮಾಡ್ತಾರೆ. ಆ ಹಿಂಸೆಯ ಎಲ್ಲ ನೆನಪುಗಳು, ಆ ಹಿಂಸೆಯ ಎಲ್ಲ ಗಾಯಗಳು ಸಹಿತ ಇಸ್ರೇಲಿನಲ್ಲಿರುವ ಯಹೂದಿಗಳ ಮೇಲಿದೆ. ನೆತನ್ಯಾಹುಗೆ ಆ ವಂಶವಾಹಿಯಲ್ಲಿ ಅದಿದೆ ಅಂತ ಆದಮೇಲೆ ಯಹೂದಿಗಳು ಸಹಿತ ಒಂದು ಜನಾಂಗೀಯ ದ್ವೇಷದ ರೀತಿಯಲ್ಲಿಯೇ ಪ್ಯಾಲೆಸ್ತೇನಿಯನನ್ನು ನೋಡುತ್ತಿರುವ ಈ ಸಂದರ್ಭ. ಅದೇ ಕಾರಣಕ್ಕಾಗಿ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಹೇಳಿ ತಂಬೆತ್ತುವ ಮನಸ್ಸುಗಳು ಸಹಿತ ಪ್ರಶಾಂತವಾಗಬೇಕು. ನಾವೆಲ್ಲರೂ ಪ್ರಾರ್ಥಿಸಬೇಕೇನು ಎಂದರೆ, ಅಲ್ಲಿ ಯುದ್ಧದ ವಾತಾವರಣ ತಿಳಿಯಾಗಲಿ. ರಾಕೆಟ್ ದಾಳಿಗಳಿಂದ ಬಲಿಯಾಗುತ್ತಿರುವ ಮಕ್ಕಳ ಚಿತ್ರಗಳು ಇನ್ನೊಂದು ಪ್ರಕಟವಾಗದಿರಲಿ. ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವ ಎರಡೂ ದೇಶಗಳ ನಾಗರಿಕರಿಗೂ ಸಹಿತ ನೆಮ್ಮದಿಯ ವಾತಾವರಣಗಳು ಬರಲಿ. ಆ ನೆಮ್ಮದಿಯ ವಾತಾವರಣ ಏನಾದ್ರು ಬರದೇ ಇದ್ರೆ, ಇದೇ ಯುದ್ಧೋನ್ಮಾದದ ಪರಿಸ್ಥಿತಿ ಮುಂದುವರೆದಿದ್ದು ಹೌದು ಅಂತಾದರೆ ಖಂಡಿತವಾಗಿಯೂ ಸಹಿತ ವಿಶ್ವ ಮೂರನೆಯ ಮಹಾಯುದ್ಧಕ್ಕೆ ಸಾಕ್ಷಿಯಾಗತ್ತೆ. ಆ ಸಾಕ್ಷಿಯಾದ ಸಂದರ್ಭದಲ್ಲಿ ಮೂರನೇ ಮಹಾಯುದ್ಧ ಹೀಗೀಗೆ ನಡೀತು ಅಂತ ಹೇಳಿ ಸುದ್ದಿಯನ್ನು ಪ್ರಕಟ ಮಾಡೋಕ್ಕೂ ಸಹಿತ ಜನರಿಲ್ಲದ ರೀತಿಯಲ್ಲಿ ಈ ವಿಶ್ವದ ನಾಶ ಸಂಭವಿಸಿ ಬಿಡುತ್ತೆ. ಆದ್ರಿಂದ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ವಿಶ್ವದ ಯಾವ ಭೂಭಾಗದಲ್ಲೂ ಸಹಿತ ಯುದ್ಧ ನಡೀಬಾರದು. ಮತ್ತು ಎಲ್ಲೆಲ್ಲಿ ಯುದ್ಧದ ಉನ್ಮಾದಗಳಿದೆ ಅಲ್ಲೆಲ್ಲವೂ ಪ್ರಶಾಂತ ಮನಸ್ಸುಗಳೇ ನೆಲೆಗೊಳ್ಳಬೇಕು. ಎಲ್ಲರ ರಾಕೆಟ್ಗಳ ತುದಿಯಲ್ಲೂ ಸಹಿತ ಗುಬ್ಬಿಯೇ ಗೂಡು ಕಟ್ಟಲೆ, ಎಲ್ಲರ ಪಿರಂಗಿಗಳ ಬುಡದಲ್ಲಿಯೂ ಸಹಿತ ನವಿಲೇ ನಾಟ್ಯವಾಡಲಿ ಅನ್ನುವ ಪ್ರಾರ್ಥನೆ ಒಂದೇ ಇವತ್ತು ವಿಶ್ವವನ್ನು ಉಳಿಸಬಲ್ಲದು, ಭಾರತವನ್ನು ಉಳಿಸಬಲ್ಲದು. ಹಾಗಾಗಿ ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್, ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಯೋಚನೆ ಮಾಡೋರೆಲ್ಲರೂ ಸಹಿತ ಗಂಗಾ ನದಿಯಲ್ಲಿ ತೇಲಿ ಹೋಗುತ್ತಿರುವ ಹೆಣಗಳ ಚಿತ್ರವನ್ನು ಕಣ್ಣೆದುರುಗಡೆ ತಗೋಬೇಕು. ಆಕ್ಸಿಜನ್ ಸಿಗದೆ ಪ್ರಾಣಗಳ ಕಳ್ಕೊಳ್ತಿರ್ತಕ್ಕಂಥ ದೃಶ್ಯವನ್ನು ಮನಸ್ಸಿಗೆ ತಗೋಬೇಕು. ಮಾತ್ರ ಅಲ್ಲ, ಕೋವಿಡ್ ಬಂದರೆ ಸರಿಯಾದ ಟ್ರೀಟ್ಮೆಂಟೇ ಸಿಕ್ಕೋದಿಲ್ವೇನೋ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಿರ್ತಕ್ಕಂಥ ಚಿತ್ರಗಳನ್ನು ನಮ್ಮ ಕಣ್ಣೆದುರುಗಡೆ ತಗೊಂಡು ವಿ ಸ್ಟ್ಯಾಂಡ್ ವಿತ್ ಇಂಡಿಯಾ. ದಟ್ ಮೀನ್ಸ್ ಇಂಡಿಯಾವನ್ನು ಪ್ರೀತಿಸ್ತೀವಿ ಅಂದರೆ ವಿಶ್ವವನ್ನು ಪ್ರೀತಿಸ್ತೀವಿ ಅನ್ನುವ ಮನೋಭಾವನೆಯನ್ನು ತಂದುಕೊಳ್ಳೋದು ಮಾತ್ರ ಭಾರತದ ನಿಲುವಾಗಬೇಕು. ಧನ್ಯವಾದಗಳು.